ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 14 ಸಂಖ್ಯಾಶಾಸ್ತ್ರ ಈ ಒಂದು ಪಾಠದಲ್ಲಿ ಅಭ್ಯಾಸ 14.3ರಲ್ಲಿರತಕ್ಕಂತಹ ಲೆಕ್ಕಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಅಭ್ಯಾಸ 14.3 ಪ್ರಶ್ನೆ ಸಂಖ್ಯೆ 1. ಒಂದು ಸಂಸ್ಥೆಯು ಜಗತ್ತಿನಾದ್ಯಂತ 15ರಿಂದ 44 ವರ್ಷ ವಯೋಮಾನದ ಮಹಿಳೆಯರಿಗೆ ಸಂಬಂಧಿಸಿದಂತೆ ನಡೆಸಿದ ಸಮೀಕ್ಷೆಯಲ್ಲಿ ಕಂಡುಬಂದ ಕಾಯಿಲೆಗಳಿಗೆ ಕಾರಣ ಮತ್ತು ಸಾವಿನ ಪ್ರಮಾಣದ ಅಂಕಿ ಅಂಶಗಳು ಶೇಕಡದಲ್ಲಿ ಈ ಕೆಳಗಿನಂತಿವೆ. ಕ್ರಮ ಸಂಖ್ಯೆ: ಕಾರಣಗಳು, ಮಹಿಳಾ ಮರಣದ ಪ್ರಮಾಣ. 1. ಸಂತಾನೋತ್ಪತ್ತಿ ಆರೋಗ್ಯ ಸ್ಥಿತಿಗತಿಗಳು 31.8. 2. ನರಮಾನಸಿಕ ಸ್ಥಿತಿಗತಿಗಳು 25.4. 3. ಗಾಯಗಳು 12.4. 4. ಹೃದಯ ಸಂಬಂಧಿ ಸ್ಥಿತಿಗತಿಗಳು 4.3. 5. ಉಸಿರಾಟದ ಸ್ಥಿತಿಗತಿಗಳು 4.1. ಇತರೆ ಕಾರಣಗಳು 22.0. 1. ಮೇಲಿನ ಮಾಹಿತಿಯನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸಿ. 2. ಜಗತ್ತಿನಾದ್ಯಂತ ಮಹಿಳೆಯರ ಅನಾರೋಗ್ಯ ಮತ್ತು ಸಾವಿಗೆ ಯಾವ ಸ್ಥಿತಿಗತಿ ಮುಖ್ಯ ಕಾರಣವಾಗಿದೆ? 2ರಲ್ಲಿ ನೀಡಿದ ಕಾರಣವು ಪ್ರಮುಖವೆನಿಸಲು ಯಾವ 2 ಅಂಶಗಳ ಪಾತ್ರವು ಮುಖ್ಯವಾಗಿದೆ ಎಂದು ಶಿಕ್ಷಕರ ಸಹಾಯದಿಂದ ಕಂಡುಹಿಡಿಯಲು ಪ್ರಯತ್ನಿಸಿ. ವಿದ್ಯಾರ್ಥಿಗಳೇ, ಇದು ಅಭ್ಯಾಸ 14.3ರಲ್ಲಿ 1ನೇ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಅಂತ ನೋಡೋಣ. ಮೊದಲಿಗೆ ನಕ್ಷೆಯನ್ನು ರಚನೆ ಮಾಡೋಣ. ನಕ್ಷೆ. ಈ ಒಂದು ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ನಾವು ಸ್ತಂಭ ನಕ್ಷೆಯನ್ನು ರಚನೆ ಮಾಡಿದ್ದೀವಿ. ಸ್ತಂಭ ನಕ್ಷೆಯಲ್ಲಿ ವೈ ಅಕ್ಷದಲ್ಲಿ ಕಾರಣಗಳನ್ನು ಗುರುತು ಮಾಡ್ತೀವಿ. ವೈ ಅಕ್ಷ ಇದೆಯಲ್ಲ, ಇದು ಕಾರಣಗಳು. ಎಕ್ಸ್ ಅಕ್ಷದಲ್ಲಿ ಮಹಿಳಾ ಮರಣದ ಪ್ರಮಾಣ, ವೈ ಅಕ್ಷದಲ್ಲಿ ಮಹಿಳಾ ಮರಣದ ಪ್ರಮಾಣ, ಎಕ್ಸ್ ಅಕ್ಷದಲ್ಲಿ ಕಾರಣಗಳು. ಇಲ್ಲಿ 0, 1, 2, 3, 4, 5, 6, 7, 8, 9, 10 ಈ ರೀತಿ ಗುರ್ತು ಮಾಡ್ತಾ ಹೋಗಬೇಕು. ಎಷ್ಟಿದೆ ಬಾಕ್ಸ್ ಅದಕ್ಕೆ ಡಬಲ್ ಅನ್ನು ಗುರ್ತು ಮಾಡಬೇಕು. 6 ಬಾಕ್ಸ್ ಇದೆ. 12 ಸೆಂಟಿಮೀಟರ್ನ ಗುರ್ತು ಮಾಡಿದ್ರೆ ಸಾಕಾಗುತ್ತೆ. ಹಾಗೆ ಇಲ್ಲಿ ಹೈಯೆಸ್ಟ್ ಎಷ್ಟಿದೆ ಅಂದರೆ 32ರವರೆಗಿದೆ. ಹಾಗಾಗಿ 1 ಸೆಂಟಿಮೀಟರ್ ಇಸ್ಕೊಟ್ಟು 2 ಮನ ತಗೋಬೇಕು. 2ರಿಂದ ಹಿಡಿದು 32ರವರೆಗೂ ನಂಬರನ್ನು ಹಾಕ್ತಾ ಹೋಗಬೇಕು. ಇದು ವೈ, ಓ, ಎಕ್ಸ್. ಇಲ್ಲಿ ಸಹ ಪ್ರತಿಯೊಂದನ್ನು 1 ಸೆಂಟಿಮೀಟರ್ ಸ್ಕೇಲಲ್ಲಿ ಗುರ್ತು ಮಾಡ್ತಾ ಹೋಗ್ತೀರಾ. 1 ಸೆಂಟಿಮೀಟರ್ ಇಸ್ಕೊಟ್ಟು 2 ಮನ ತಗೊಂಡಿರೋದ್ರಿಂದ 2, 4, 6, 8, 10 ಬರಿತಾ ಹೋಗಬೇಕು. ಮಹಿಳಾ ಮರಣದ ಪ್ರಮಾಣ ಇದು. ಈ ಕಡೆ ಕೆಳಗೆ ಎಕ್ಸ್ ಅಕ್ಷದಲ್ಲಿ ಕಾರಣಗಳನ್ನು ಬರಿಬೇಕು. ಇಲ್ಲಿ ಸ್ತಂಭ ನಕ್ಷೆ ರಚನೆ ಮಾಡಿದ್ದೀವಿ. 1ನೇದೇನಿದೆ ಅಂದರೆ ಸಂತಾನೋತ್ಪತ್ತಿಯ ಆರೋಗ್ಯ ಸ್ಥಿತಿಗತಿಗಳು. ಸಂತಾನೋತ್ಪತ್ತಿಯಿಂದ ಆಗ್ತಕ್ಕಂತಹ ಸಂತಾನೋತ್ಪತ್ತಿಯಿಂದ ಆರೋಗ್ಯದ ಮೇಲೆ ಏನು ಸ್ಥಿತಿಗತಿಗಳಾಗ್ತವೆ, ಇದರಿಂದ ಎಷ್ಟು % ಜನ ಸತ್ತೋಗಿದ್ದಾರೆ ಅಂದರೆ 31.8. 31.8 ಎಲ್ಲಿ ಬರುತ್ತೆ? ಫಸ್ಟ್ 0 to 1 ಒಂದು ಬಾಕ್ಸನ್ನು ಬಿಡಬೇಕು. ಇದು ಸ್ತಂಭ ನಕ್ಷೆ ಆಗಿರೋದ್ರಿಂದ 31.8 ಎಲ್ಲಿ ಬರುತ್ತೆ ಅಂತ ನೋಡಬೇಕು. 30 ಮತ್ತು 32 ನಡುವೆ 31 ಬರುತ್ತೆ. 31.8 ಅಂದರೆ 32ರ ಕೆಳಗೆ ಬರುತ್ತೆ. ಇದು 31.8. ಸಂತಾನೋತ್ಪತ್ತಿ ಆರೋಗ್ಯ ಸ್ಥಿತಿಗಳು 1ನೇ ಕಾಲಮನ್ನು ಗುರ್ತು ಮಾಡಿದ್ವಿ. 1 ಸೆಂಟಿಮೀಟರ್ನ ಬಿಟ್ವಿ. ನೆಕ್ಸ್ಟ್ ಮತ್ತೆ 1 ಸೆಂಟಿಮೀಟರ್ನ ಬಿಟ್ಟು 2ನೇ ಒಂದು ಆಯತವನ್ನು ಗುರ್ತು ಮಾಡಬೇಕು. ನರ ಮಾನಸಿಕ ಸ್ಥಿತಿಗತಿಗಳು. ಇದು 25.4 ಇದೆ. ಹೀಗೆ ಬಂದಾಗ 25.4 ಎಲ್ಲಿ ಬರುತ್ತೆ? 24, 26. ಇವೆರಡರ ಮಧ್ಯೆ 25 ಬರುತ್ತೆ. 25.4 ಇರೋದ್ರಿಂದ 26 ಮತ್ತು 25ರ ಮಧ್ಯೆ ನಾವು ಏನು ಮಾಡಬೇಕು? 25.4ಅನ್ನು ಗುರ್ತು ಮಾಡಬೇಕು. ಇದು ನರ ಮಾನಸಿಕ ಆರೋಗ್ಯ ಸ್ಥಿತಿಗಳು. ನೆಕ್ಸ್ಟ್ 1 ಸೆಂಟಿಮೀಟರ್ನ ಬಿಡಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ಸ್ ಏನಂದರೆ ಗಾಯಾಳುಗಳು. ಗಾಯಾಳುಗಳು ಎಷ್ಟಿದ್ದಾರೆ ಅಂದರೆ 12.4. 12.4 ಎಲ್ಲಿ ಬರುತ್ತೆ? 12 ಮತ್ತು 14 ನಡುವೆ 15 ಬರುತ್ತೆ, 13 ಬರುತ್ತೆ. 13 ಕೆಳಗೆ 13 ಮತ್ತು 12 ನಡುವೆ 12.4 ಬರುತ್ತೆ. 12.4ಅನ್ನು ಇಲ್ಲಿ ಗುರ್ತು ಮಾಡಬೇಕು. ಇದು ಗಾಯಾಳುಗಳು ಆಗಿದೆ. ನೆಕ್ಸ್ಟ್ ಹೃದಯ ಸಂಬಂಧಿ ಸ್ಥಿತಿಗತಿಗಳು. ಹೃದಯ ಸಂಬಂಧಿ ಸ್ಥಿತಿಗತಿಗಳು ಎಷ್ಟಿದೆ ಅಂದರೆ 4.3 ಇದೆ. ಹೃದಯ ಸಂಬಂಧಿ ಸ್ಥಿತಿಗತಿಗಳು
ಚಿತ್ರದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಸೊ ಎಲ್ಲ ಕರೆಕ್ಟಾಗಿದೆ. ಇಲ್ಲಿ ಏನಾಗಿದೆ ಅಂದರೆ ಹೃದಯ ಸಂಬಂಧಿ ಸ್ಥಿತಿಗತಿಗಳು 4.3 ಗುರ್ತು ಮಾಡಬೇಕು. ಸೊ 4.3 ಅಂದರೆ 4 ಮತ್ತು 5. ಸೊ ಇವೆರಡರ ನಡುವೆ ಬರುತ್ತೆ 4.3. ಸೊ 4.3 ನಾವು ಇಲ್ಲಿ ಗುರ್ತು ಮಾಡ್ತೀವಿ ಹೃದಯ ಸಂಬಂಧಿ ಸ್ಥಿತಿಗತಿಗಳು. ಹಾಗೆ ಉಸಿರಾಟದ ಸ್ಥಿತಿಗತಿಗಳು 4.1 ಇದೆ. ಸೊ 4 ಆದಮೇಲೆ 1 ಪಾಯಿಂಟಿಗೆ 4.1 ಬರುತ್ತೆ. ಸೊ ಅದನ್ನು ನಾವು 4.1 ಅಂತ ಗುರ್ತು ಮಾಡಿದ್ವಿ. ಇದು ಉಸಿರಾಟದ ಸ್ಥಿತಿಗತಿಗಳು. ಹಾಗೆ ಇತರೆ ಕಾರಣಗಳು 22 ಇದೆ, 22.0. ಹಾಗೆ 22 ಇದೆ. ಸೊ ಇಲ್ಲಿ ಬರುತ್ತೆ. ಸೊ 22 ಇದನ್ನು ಬರೀಬೇಕಾಗುತ್ತೆ. ಸೊ ಇದು ಸ್ತಂಭ ನಕ್ಷೆ ರಚನೆಯಾಗಿದೆ ವಿದ್ಯಾರ್ಥಿಗಳೇ. ಸೊ ನಕ್ಷೆ YOX ಈ ರೀತಿ ನಾವು ಸ್ತಂಭ ನಕ್ಷೆಯನ್ನು ರಚನೆ ಮಾಡ್ತೀವಿ. ಸೊ ಅಳತೆ ಪ್ರಕಾರ ಕ್ರಮಬದ್ಧವಾಗಿ ಇದನ್ನು ನೀವು ಬರೀಬೇಕಾಗುತ್ತೆ. ಸೊ ಪ್ರತಿಯೊಂದು ಆಯತದ ಬಾಕ್ಸ್ಗಳಿಗೂ ಕರೆಕ್ಟಾಗಿ 1 ಸೆಂಟಿಮೀಟರ್ ಗ್ಯಾಪ್ ಇರಬೇಕು. 2 ಸೆಂಟಿಮೀಟರ್ ತೊಗೊಂಡ್ರೆ 2, 1 ತೊಗೊಂಡ್ರೆ 1, ಹಾಫ್ ತೊಗೊಂಡ್ರೆ ಹಾಫ್, ಅರ್ಧ ತೊಗೊಂಡ್ರೆ ಅರ್ಧ. ಹಾಗೆ ಎರಡನೇ ಪ್ರಶ್ನೆ ಇದೆ. ಎರಡನೇ ಪ್ರಶ್ನೆ ಏನಿದೆ ಅಂದರೆ ಜಗತ್ತಿನಾದ್ಯಂತ ಮಹಿಳೆಯರ ಅನಾರೋಗ್ಯ ಮತ್ತು ಸಾವಿಗೆ ಯಾವ ಸ್ಥಿತಿಗತಿ ಮುಖ್ಯ ಕಾರಣ ಅಂತ. ಸೊ ಮುಖ್ಯ ಕಾರಣ ಏನಪ್ಪ ಅಂದರೆ ಸಂತಾನೋತ್ಪತ್ತಿಯ ಆರೋಗ್ಯ ಸ್ಥಿತಿಗತಿಗಳು ಮುಖ್ಯ ಕಾರಣವಾಗಿದ್ದಾವೆ. ಸೊ ಹಾಗಾಗಿ ಹೆಚ್ಚು ಜನ ಈ ಒಂದು ಕಾರಣದಿಂದ ಸಾಯ್ತಾ ಇದ್ದಾರೆ ಅಂತ. ನೆಕ್ಸ್ಟ್ 2ರಲ್ಲಿ ನೀಡಿದ ಕಾರಣವು ಪ್ರಮುಖವೆನಿಸಲು ಯಾವ 2 ಅಂಶಗಳ ಪಾತ್ರವು ಮುಖ್ಯವಾಗಿದೆ ಎಂದು ಶಿಕ್ಷಕರ ಸಹಾಯದಿಂದ ಕಂಡುಹಿಡಿಯಲು ಪ್ರಯತ್ನಿಸಿ. ಸೊ ಇದೇ ಪ್ರಮುಖ ಕಾರಣ ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತೆ? ದತ್ತಾಂಶ ಸಂಗ್ರಹಣೆಯಿಂದ. ಸೊ ಹೈಯೆಸ್ಟ್ ಚಿತ್ರವನ್ನು ನೋಡಿದಾಗ ಹೈಯೆಸ್ಟ್ ಇದೆ ನೋಡಿ ದತ್ತಾಂಶ ಸಂಗ್ರಹಣೆ. ಹಾಗೆ ಸ್ತಂಭ ನಕ್ಷೆ, ಈ ಒಂದು ಸ್ತಂಭ ನಕ್ಷೆ ಚಿತ್ರವನ್ನು ಗಮನವಿಟ್ಟು ನೋಡೋದ್ರಿಂದ ಇವೆರಡೂ ಕಾರಣಗಳಿಂದ ಸಂತಾನೋತ್ಪತ್ತಿ ಆರೋಗ್ಯ ಸ್ಥಿತಿಗಳಿಂದ ಹೆಚ್ಚು ಜನರು ಮರಣ ಹೊಂದಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು ಅಭ್ಯಾಸ 14.3ರಲ್ಲಿ 1ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಈಗ 2ನೇ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ ಸಂಖ್ಯೆ 2. ಭಾರತೀಯ ಸಮಾಜದ ವಿವಿಧ ವಿಭಾಗಗಳಲ್ಲಿ 1,000 ಹುಡುಗರಿಗೆ ಅನುಗುಣವಾಗಿ ಇರುವ ಹುಡುಗಿಯರ ಸಂಖ್ಯೆಯನ್ನು 10ರ ಸಮೀಪ ಬೆಲೆಗೆ ಈ ಕೆಳಗಿನ ದತ್ತಾಂಶಗಳಲ್ಲಿ ನೀಡಲಾಗಿದೆ. ವಿಭಾಗ ತಲಾ 1000 ಹುಡುಗರಿಗೆ ಅನುಗುಣವಾಗಿರುವ ಹುಡುಗಿಯರ ಸಂಖ್ಯೆ. ಪರಿಶಿಷ್ಟ ಜಾತಿ ಪಜ 940, ಪರಿಶಿಷ್ಟ ಪಂಗಡ ಪಪಂ 970, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹೊರತುಪಡಿಸಿ 920, ಹಿಂದುಳಿದ ಜಿಲ್ಲೆಗಳು 950, ಹಿಂದುಳಿದಿಲ್ಲದ ಜಿಲ್ಲೆಗಳು 920, ಗ್ರಾಮೀಣ 930, ನಗರ 910. ಮೇಲಿನ ಮಾಹಿತಿಯನ್ನು ಸ್ತಂಭ ಲೇಖದಲ್ಲಿ ಪ್ರತಿನಿಧಿಸಿ ಈ ನಕ್ಷೆಯಿಂದ ಯಾವ ತೀರ್ಮಾನಕ್ಕೆ ಬರಲು ಸಾಧ್ಯ ಎಂಬುದನ್ನು ತರಗತಿಯಲ್ಲಿ ಚರ್ಚಿಸಿ ಅಂತ ಇದೆ. ಸೊ ಇದು ಪ್ರಶ್ನೆ. ಸೊ ಇದಕ್ಕೆ ನಾವು ಸ್ತಂಭ ಲೇಖವನ್ನು ರಚನೆ ಮಾಡಬೇಕು. ಜೊತೆಗೆ ಈ ನಕ್ಷೆಯಿಂದ ನಾವು ಏನು ತೀರ್ಮಾನಕ್ಕೆ ಬರ್ಬೋದು ಅಂತ ಬರಿಬೇಕಾಗುತ್ತೆ. ಹಾಗಾದರೆ ಉತ್ತರವನ್ನು ಯಾವ ರೀತಿ ಬರಿಬೇಕು ಅಂತ ನೋಡೋಣ. ಸ್ತಂಭ ಲೇಖ ರಚನೆ 2ನೇ ಪ್ರಶ್ನೆ ಉತ್ತರ. ಸೊ YOX. ಸೊ 1 ಸೆಂಟಿಮೀಟರ್ಗೆ ಪಾಯಿಂಟನ್ನು ಗುರ್ತು ಮಾಡ್ತಾ ಹೋಗಿ ಅಳತೆಯ ಪ್ರಕಾರ. ಸೊ ಇದು ವಿಭಾಗ. ಇಲ್ಲಿ ಹುಡುಗಿಯರ ಸಂಖ್ಯೆ. ಪರಿಶಿಷ್ಟ ಜಾತಿಯಲ್ಲಿ ಎಷ್ಟು ಜನ ಹುಡುಗಿಯರಿದ್ದಾರೆ? ಸೊ ಎಷ್ಟು ಜನ ಇದ್ದಾರೆ ಅಂದರೆ ಎಷ್ಟಕ್ಕೆ? 1000ಕ್ಕೆ ಪರಿಶಿಷ್ಟ ಜಾತಿಯಲ್ಲಿ ಹುಡುಗಿಯರ ಸಂಖ್ಯೆ 940 ಬರುತ್ತೆ. ಸೊ 940 ಅಂದರೆ 900 ಮತ್ತು 1000 ನಡುವೆ 950 ಇರುತ್ತೆ. ಸೊ ಅದ್ರ ಕೆಳಗೆ ಸ್ವಲ್ಪ ಬಂದರೆ 940 ಸಿಗುತ್ತೆ. ಸೊ ಪರಿಶಿಷ್ಟ ಜಾತಿ 940 ಗುರ್ತು ಮಾಡಬೇಕು. ನೆಕ್ಸ್ಟ್ ಪರಿಶಿಷ್ಟ ಪಂಗಡದಲ್ಲಿ 1000 ಹುಡುಗಿಯರು ಎಷ್ಟಿದ್ದಾರೆ? 970 ಇದ್ದಾರೆ. ಸೊ 970 ಅಂದರೆ 900 ಮತ್ತು 1000 ನಡುವೆ 950 ಬರುತ್ತೆ. ಸೊ ಅದ್ರ ಮೇಲೆ 2 ಪಾಯಿಂಟ್ ತೊಗೊಂಡ್ರೆ 970, 950 ಮೇಲೆ 2 ಪಾಯಿಂಟ್ 970 ಆಗುತ್ತೆ. ಪರಿಶಿಷ್ಟ ಪಂಗಡ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹೊರತುಪಡಿಸಿ ಇವರೆಷ್ಟು ಜನ ಇದ್ದಾರೆ? 920 ಇದ್ದಾರೆ. ಸೊ 920 ಆಧಾರ ಅಂದರೆ 900 ಆದಮೇಲೆ 2 ಪಾಯಿಂಟಿಗೆ ಬರುತ್ತೆ 920. ಸೊ ಇದನ್ನು ಗುರ್ತು ಮಾಡಬೇಕು 920. ಹಾಗೆ 1 ಸೆಂಟಿಮೀಟರ್ ಬಾಕ್ಸನ್ನು ಬಿಟ್ಟು ಬರೀಬೇಕು, ಯಾಕಂದರೆ ಇದು ಸ್ತಂಭ ಲೇಖ ಆಗಿದೆ. ನೆಕ್ಸ್ಟ್ ಹಿಂದುಳಿದ ಜಿಲ್ಲೆಗಳು. ಸೊ ಹಿಂದುಳಿದ ಜಿಲ್ಲೆಗಳಲ್ಲಿ 950 ಹುಡುಗಿಯರಿದ್ದಾರೆ. ಸೊ 950 ಅಂದರೆ 900 ಮತ್ತು 1000 ನಡುವೆ ಬರುತ್ತೆ. ಸೊ 950 ಗುರ್ತು ಮಾಡಬೇಕು ಹಿಂದುಳಿದ ಜಿಲ್ಲೆಗಳು. ಹಿಂದುಳಿದಿಲ್ಲದ ಜಿಲ್ಲೆಗಳಲ್ಲಿ 920 ಹುಡುಗಿಯರಿದ್ದಾರೆ. ಸೊ 920 ಅಂದರೆ 900 ಆದಮೇಲೆ 2 ಪಾಯಿಂಟಿಗೆ 920 ಆಗುತ್ತೆ. ಸೊ ಈ ಬಾಕ್ಸನ್ನು ಹಾಕಾಗುತ್ತೆ. ನೆಕ್ಸ್ಟ್ ಬಾಕ್ಸನ್ನು ಬಿಟ್ಟು ಗ್ರಾಮೀಣದಲ್ಲಿ ಎಷ್ಟಿದ್ದಾರೆ? 930. ಸೊ ಗ್ರಾಮೀಣದಲ್ಲಿ 930 ಅಂದರೆ 900 ಆದಮೇಲೆ 3 ಪಾಯಿಂಟ್. ಹಾಗೆ ನಗರದಲ್ಲಿ 910. ಸೊ 900 ಆದಮೇಲೆ 1 ಪಾಯಿಂಟ್ ನಗರದಲ್ಲಿ.
ಸೊ ಈ ರೀತಿ ನಾವೇನು ಮಾಡಬೇಕು, ಸ್ತಂಭ ನಕ್ಷೆಯನ್ನು ರಚನೆ ಮಾಡಬೇಕು. ಸೊ ಇದು ವಿಭಾಗ, ಇದು ಹುಡುಗಿಯರ ಸಂಖ್ಯೆ. ಸೊ ಇಲ್ಲಿ ನಾವು 0ದಿಂದ x ಅಂತ ಬರ್ಕೊತೀವಿ. ಇಲ್ಲಿ ಅಳತೆ ಪಟ್ಟಿಯಿಂದ ಒಂದೊಂದು ಸೆಂಟಿಮೀಟ್ರಿಗೂ ಕರೆಕ್ಟಾಗಿ ನಾವು ಗುರುತು ಮಾಡ್ಕೊತೀವಿ. ಹಾಗೆ ಇಲ್ಲಿ ಸಹ ಒಂದೊಂದು ಸೆಂಟಿಮೀಟ್ರಿಗೆ ಗುರುತು ಮಾಡ್ಕೊಳ್ತೀವಿ. ಆದರೆ 1 ಸೆಂಟಿಮೀಟರ್ = 100 ಮಾನಗಳು ಅಂತ ತಗೋಬೇಕು ಇಲ್ಲಿ y ಅಕ್ಷದಲ್ಲಿ. ಸೊ ಇದರ ಆಧಾರದ ಮೇಲೆ ನಾವು ಸ್ತಂಭ ಲೇಖವನ್ನು ರಚನೆ ಮಾಡ್ತೀವಿ. ಸೊ ಇದಾದಮೇಲೆ ಪ್ರಶ್ನೆ ಇದೆ, ಮೇಲಿನ ಮಾಹಿತಿಯನ್ನು ಸ್ತಂಭ ಲೇಖದಲ್ಲಿ ಪ್ರತಿನಿಧಿಸಿ ಆಯಿತು. ಅದರಲ್ಲಿ ಎರಡನೇ ಪ್ರಶ್ನೆ ಏನಿದೆ ಅಂದರೆ, ಈ ನಕ್ಷೆಯಿಂದ ಯಾವ ತೀರ್ಮಾನಕ್ಕೆ ಬರಲು ಸಾಧ್ಯ? ಇದು ನಮಗೇನು ಗೊತ್ತಾಗುತ್ತೆ, ಈ ಒಂದು ಸ್ತಂಭ ನಕ್ಷೆಯಿಂದ ಪ್ರತಿ 1000 ಹುಡುಗರಿಗೆ ಅನುಗುಣವಾಗಿ ಹುಡುಗಿಯರ ಸಂಖ್ಯೆ ಎಷ್ಟಿದೆ ಎಂಬುದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ತೀವಿ. ಅಂದರೆ ಪ್ರತಿ 1000 ಜನ ಹುಡುಗರಿಗೆ ಎಷ್ಟು ಜನ ಹುಡುಗಿಯರಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಒಂದು ಸ್ತಂಭ ಲೇಖದಿಂದ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3. ಒಂದು ರಾಜ್ಯದ ವಿಧಾನಸಭಾ ಚುನಾವಣೆಯ ಮತದಾನದ ಫಲಿತಾಂಶದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಗೆದ್ದ ಸ್ಥಾನಗಳ ಸಂಖ್ಯೆಗಳನ್ನು ಈ ಕೆಳಗೆ ನೀಡಲಾಗಿದೆ. ರಾಜಕೀಯ ಪಕ್ಷ ಎ, ಬಿ, ಸಿ, ಡಿ, ಇ, ಎಫ್ ಗೆದ್ದ ಸ್ಥಾನಗಳು 75, 55, 37, 29, 10, 37. ಒಂದನೇದು, ಮತದಾನದ ಫಲಿತಾಂಶಗಳನ್ನು ಪ್ರತಿನಿಧಿಸುವ ಒಂದು ಸ್ತಂಭಲೇಖ ಬರೆಯಿರಿ. ಯಾವ ರಾಜಕೀಯ ಪಕ್ಷವು ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ? ಸೊ ಫಸ್ಟು ಸ್ತಂಭಲೇಖ ರಚನೆ ಮಾಡಬೇಕು. ಹಾಗೆ ಯಾವ ರಾಜಕೀಯ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆದ್ದಿದೆ, ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ ಅದನ್ನು ನಾವು ಬರೀಬೇಕಾಗುತ್ತೆ. ಹಾಗಾದರೆ ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಉತ್ತರ ಮೂರನೇ ಪ್ರಶ್ನೆ. ಫಸ್ಟು ಸ್ತಂಭಲೇಖ ರಚನೆ ಮಾಡಬೇಕು. ಸೊ YO X ಅಂತ ಬರ್ಕೋಬೇಕು. YO X ಅಂತ ಬರೆದಿದ್ದೀವಿ. ಸೊ ಇದಾದಮೇಲೆ ರಾಜಕೀಯ ಪಕ್ಷ, ಇದು X ಅಕ್ಷದಲ್ಲಿ ರಾಜಕೀಯ ಪಕ್ಷಗಳ ಹೆಸರುಗಳನ್ನು ಬರೀತೀವಿ. Y ಅಕ್ಷದಲ್ಲಿ ಗೆದ್ದ ಸ್ಥಾನಗಳು ಮಿನಿಮಮ್ 10 ಇದೆ, ಮ್ಯಾಕ್ಸಿಮಮ್ 75 ಇದೆ. ಹಾಗಾಗಿ Y ಅಕ್ಷ 1 ಸೆಂಟಿಮೀಟರ್ = 10 ಮಾನಗಳು ತಗೋಬೇಕು. ಸೊ 10, 20, 30, 40, 50, 60, 70, 80, 90 ಬರೆಯೋಣ ಗೆದ್ದ ಸ್ಥಾನಗಳು. ಸೊ ಇದು ರಾಜಕೀಯ ಪಕ್ಷ. ಸೊ ಎ ಪಕ್ಷ ಎಷ್ಟು ಗೆದ್ದಿದೆ ಅಂದರೆ 75 ಸ್ಥಾನಗಳನ್ನು ಗೆದ್ದಿದೆ. ಸೊ ಹಾಗೆ ನಾವು 75ಕ್ಕೆ ಒಂದು ಆಯತವನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ 1 ಸೆಂಟಿಮೀಟರ್ ಬಿಡಬೇಕು. ಬಿ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆದ್ದಿದೆ ಅಂದರೆ 55. ಸೊ 60 ಮತ್ತು 50ರ ಮಧ್ಯೆ ಇದೆ. ಸೊ 55 ಸ್ಥಾನಗಳನ್ನು ಗೆದ್ದಿದೆ. ಹಾಗಾಗಿ ಬಿಗೆ ಒಂದು ಆಯತವನ್ನು ರಚನೆ ಮಾಡಿ ಹಾಗೆ 1 ಸೆಂಟಿಮೀಟರ್ ಬಿಡಿ. ಸಿ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆದ್ದಿದೆ ಅಂದರೆ 37. ಸೊ 37 ಸ್ಥಾನಗಳನ್ನು ಗೆದ್ದಿದೆ. ಸೊ 37 ಅಂದರೆ 30 ಮತ್ತು 40ರ ಮಧ್ಯೆ 35, ಅದಾದ ಮೇಲೆ 2. ಸೊ 35 ಮೇಲೆ 2 ಪಾಯಿಂಟ್ 37. ಇದು ಸಿ ಪಕ್ಷ. ನೆಕ್ಸ್ಟ್ ಡಿ ಪಕ್ಷ ಎಷ್ಟು ಸ್ಥಾನವನ್ನು ಗೆದ್ದಿದೆ ಅಂದರೆ 29. 29 ಅಂದರೆ 30ರ ಕೆಳಗೆ 1 ಪಾಯಿಂಟ್ ಕೆಳಗೆ ಬರುತ್ತೆ. 30ರ ಕೆಳಗೆ 1 ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ 29. ಸೊ ಇದು ಡಿ ಪಕ್ಷ ಆಗಿದೆ. ಹಾಗೆ ಈ ಪಕ್ಷ 10 ಸ್ಥಾನಗಳನ್ನು ಗೆದ್ದಿದೆ. ಹಾಗಾಗಿ ಈ ಪಕ್ಷಕ್ಕೆ 10 ಸ್ಥಾನಗಳಿಗೆ ಒಂದು ಬಾಕ್ಸ್ ಬರುತ್ತೆ. ಹಾಗೆ ಎಫ್ ಪಕ್ಷ 37 ಸ್ಥಾನಗಳನ್ನು ಗೆದ್ದಿದೆ. ಸೊ ಎಫ್ ಪಕ್ಷ 37 ಸ್ಥಾನವನ್ನು ಗುರುತು ಮಾಡಬೇಕಾಗುತ್ತೆ. ಸೊ ಇದು ಸ್ತಂಭ ಲೇಖ ರಚನೆ ಆಗಿದೆ ವಿದ್ಯಾರ್ಥಿಗಳೇ. ಇದು ಮೂರನೇ ಪ್ರಶ್ನೆಗೆ ಉತ್ತರ ಆಗಿದೆ. ಹಾಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಏನಿದೆ ಅಂದರೆ, ಯಾವ ರಾಜಕೀಯ ಪಕ್ಷವು ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ ಅಂತ ಇದೆ. ಅದರಲ್ಲಿ ಹೈಯೆಸ್ಟ್ ಯಾವುದಿದೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಎ. ಸೊ ಎ ರಾಜಕೀಯ ಪಕ್ಷವು ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ ಅಂತೇಳಿ ನಮಗೆ ಈ ಒಂದು ಸ್ತಂಭ ಲೇಖದಿಂದ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇವತ್ತಿನ ಒಂದು ಕಲಿಕಾಂಶದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸಿಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.